ರೀಸನ್ ನಿಮ್ಮಿಂದ ಜನ ದೂರ ಆಗ್ತಿರ್ಬಹುದು. ಯಾವಾಗ ಅನ್ವಾಂಟೆಡ್ ಇನ್ಫಾರ್ಮೇಶನ್ ಒಬ್ರಿಗೆ ತುಂಬಾ ಕೊಡ್ತಾ ಇದ್ದೀರಾ ಅಂದಾಗ ಅವರು ಇದ್ ನನಗ್ ಬೇಕಿತ್ತಾ, ಇವ್ರನ್ನ ನಾನ್ ಮಾತಾಡಿಸ್ಬೇಕಾಗಿತ್ತಾ, ಇವ್ರಿಗೆ ಏನಕ್ಕಾದ್ರೂ ಹಾಯ್ ಅಂತೀನೋ ನಾನು. ಈಗ ನಾವು ಎಷ್ಟೋ ಸಲ ಕೆಲಸ ಮಾಡಿರ್ತೀವಿ, ಒಬ್ರ ಜೊತೆ ಮಾತಾಡುವಾಗ ಅವ್ರ ಜೊತೆ ಎಂಜಾಯ್ ಮಾಡ್ತಿರ್ತೀವಿ ಅವ್ರ ಮಾತುಕತೆನ. ಆದ್ರೆ ಒಬ್ರನ್ನ ನೋಡಿದ ತಕ್ಷಣ ಅಯ್ಯೋ ಇವ್ರು ಏನಕ್ಕಾದ್ರೂ ನಮಗ್ ಸಿಕ್ಕಿದ್ರು, ತಪ್ಪಿಸ್ಕೊಂಡ್ಬಿಟ್ರೆ ಸಾಕು ಅನ್ಸುತ್ತೆ. ಅಥವಾ ಅವ್ರಿಗೆ ಜಸ್ಟ್ ಹಾಯ್ ಹೇಳ್ಬಿಟ್ಟು ಆ ಜಾಗದಿಂದ ಹೋಗಕ್ಕೆ ಟ್ರೈ ಮಾಡ್ತಿರ್ತೀರಾ. ಸೊ ದಟ್ ಇಸ್ ದ ರೀಸನ್, ಬಿಕಾಸ್ ಅವ್ರ ಮಾತು ನಿಮ್ಗೆ ತಲೆನೋವು ಕೊಡ್ತಿರ್ಬೋದು. ಅವರು ಓವರ್ ಫ್ಲೋಯಿಂಗ್ ಕೈಂಡ್ ಆಫ್ ಇನ್ಫಾರ್ಮೇಶನ್, ಅನ್ವಾಂಟೆಡ್ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತಾ ಇರ್ಬೋದು. ಡೀಟೇಲ್ಡ್ ಆಗಿರುವಂತ ಇನ್ಫಾರ್ಮೇಶನ್ ನೀವ್ ಯಾವಾಗ ಕೊಡ್ಬೇಕಾಗತ್ತೆ ಒಬ್ರಿಗೆ ಅಂದ್ರೆ ಅವ್ರು ಕೇಳಿದಾಗ, ಓಕೆ ಹೀಗಾಯ್ತಾ, ಏನಾಯ್ತು, ನಾನು ಇನ್ನ ಡೀಟೇಲ್ ಆಗಿ ತಿಳ್ಕೊಬೇಕು ಹೇಳು ಅಂತ ನಿಮ್ಮನ್ನ ಅವ್ರು ಫೋರ್ಸ್ ಮಾಡಿದಾಗ ಹೇಳ್ಬೇಕೇ ಹೊರ್ತು ಅದರ್ವೈಸ್ ಇಟ್ಸ್ ನಾಟ್ ರಿಯಲಿ ರಿಕ್ವೈರ್ಡ್ ಟು ಟೆಲ್ ಎವ್ರಿಥಿಂಗ್. ಪಿನ್ ಟು ಪಿನ್ ಹೇಳುವಂತ ಅವಶ್ಯಕತೆ ಎಲ್ರಿಗೂ ಬೇಕಿಲ್ಲ. ಅದು ನಿಮ್ಮ ಕತೆನ ಎಲ್ರಿಗೂ ತಿಳ್ಕೊಬೇಕು